ಹಾಯ್ ಹಲೋ ಆಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ನನ್ನ ಚಾನಲ್ ಬಂದು ಭೂಮಿಕಾ ಎಸ್ ಗೌಡ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲಿ ಹಾಗೆ ನೋಡ್ತಾ ಇದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇವಾಗ ನನ್ನ ಮಗಳು ನನಗಿಂತ ಮುಂಚೆ ಎದ್ದು ಕೂತಿದ್ಲು, ಆಟ ಆಡ್ತಿದ್ಲು. ಹಾಗಾಗಿ ಅವಳ ಜೊತೆ ನಾನು ಒಂದು 5 ನಿಮಿಷ ಆಟ ಆಡಿ ಇವಾಗ ನಮ್ಮ ಮನೆಯವರು ತಿಂಡಿಗೆಲ್ಲ ಹಚ್ಕೋತಿದ್ದಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತೀನಿ. ಅದಾದ ನಂತರ ನನ್ನ ಮಗಳಿಗೆ ಒಂದು ಬಾದಾಮಿನ ತೆಯ್ದು ಕೊಡ್ತೀನಿ. ಅದು ತೆಯ್ದು ಕೊಡೋದ್ರಿಂದ ಮಕ್ಕಳು ಬ್ರೈನ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಡೈಲಿ ಕೊಡ್ತಿದ್ದೀನಿ. ನಾನು 5 ಮಂತ್ಸಿಂದ ಅಷ್ಟು ಕಂಟಿನ್ಯೂ ಮಾಡ್ತಿದ್ದೀನಿ. ತದನಂತರ ನಾನು ಒಂದು 3 ಬಾದಾಮಿನ ನೆನೆಸಿಟ್ಕೊಂಡಿರ್ತೀನಿ. ನೈಟು ಅವಳಿಗೆ ನೆನೆಸಿಟ್ಕೊಂಡಿರ್ತೀನಲ್ಲ ಅದನ್ನು ತಿಂದ್ಬಿಟ್ಟು ನೆಕ್ಸ್ಟಿಗೆ ನಾನು ಕಾಫಿ ಕುಡಿತೀನಿ. ಮಾರ್ನಿಂಗ್ ಕಾಫಿ ಮಿಕ್ಸರ್ ಮಾಡಲ್ಲ ಯಾವತ್ತಿಗೂ. ನಾನು ಡೆಲಿವರಿ ಆದಮೇಲೆ ಅನಿಸುತ್ತೆ ನಾನು ಕಾಫಿನ ಅಷ್ಟೊಂದು ಹಚ್ಕೊಂಡಿರೋದು, ಅಷ್ಟೊಂದು ಇಷ್ಟಪಟ್ಟು ಕುಡಿಯೋದು. ಫಸ್ಟ್ಗೆ ಅಷ್ಟು ಕಾಫಿ ಟೀ ಏನು ಕುಡಿತಿರ್ಲಿಲ್ಲ. ಇವಾಗಂತೂ ಕಾಫಿ ಟೀ ಇಲ್ಲದೆ ಇರೋಕ್ಕಾಗ್ತಿಲ್ಲ. ಟೀ ಅಂತೂ ಕುಡಿತಿಲ್ಲ, ಕಾಫಿಯನ್ನು ಕುಡಿತಿದ್ದೀನಿ. ಕಾಫಿ ಕುಡ್ಕೊಂಡು ಅದು ನೆಕ್ಸ್ಟು ನಮ್ಮ ಮನೇಲಿ ತಿಂಡಿ ರೆಡಿ ಮಾಡ್ತಿದ್ದಾರೆ. ಪಲಾವು ಅಂದರೆ ಅವರೆಕಾಳು ಬಾತ್ ಮಾಡ್ತಿದ್ದಾರೆ. ಅದನ್ನು ಕ್ಯಾಪ್ಚರ್ ಏನು ಮಾಡ್ಕೊಂಡಿಲ್ಲ, ಹೇಗೆ ಬಂದಿದ್ದು ತುಂಬ ಘಮ ಘಮ ಅಂತಿತ್ತು. ಬಿರಿಯಾನಿ ಥರ ಇತ್ತು. ಟೇಸ್ಟ್ ವೈಸ್ ಸಕಾಲಾಗಿ ಮಾಡಿದ್ರು ಮಾತ್ರ ಸೂಪರ್. ಹಿಂಗೆ ತಿಂತೀರಿ ಇನ್ನೂ ಒಂದು ಸತಿ ತಿನ್ನೋಣ ಅನಿಸ್ತಿತ್ತು. ಆದರೆ ಮಾಡಿದೆ ಒಂದು ಸ್ವಲ್ಪ ಮಾಡಿದ್ದೆ, ನಮ್ಮ ಮನೆಯವ್ರಿಗೆ ತರ್ಗೋದು ಸರಿಯಾಗಿ ಹೋಯ್ತು. ನೆಕ್ಸ್ಟಿಗೆ ಏನಾದ್ರು ಪಲಾವ್ ಮಾಡಿದ್ರೆ ಹಾಕ್ತೀನಿ ಅದನ್ನು ವೀಡಿಯೋನ. ಹಾಗೆ ಮಧ್ಯಾಹ್ನ ಆಗಿದ್ದರಿಂದ ನನ್ನ ಮಗಳಿಗೆ ರಾಗಿ ಸರಿ ಮಾಡ್ತಿದ್ದೆ. ರಾಗಿ ಸರಿಗೆ 1 ಸ್ಪೂನು ರಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಅದು ನೀರು ಕುದೀತಿರುವಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೊಂದು ಪೌಡರ್ ಮಾಡ್ಕೊಂಡಿದ್ದೀನಿ. ಅದು ರವಾ ಪೌಡರು, ರವಾ ಗಂಜಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅವಳಿಗೆ ಎರಡೂ ಕೊಡ್ತೀನಿ, ರಾಗಿ ಸರಿ ಮತ್ತು ರವಾ ಗಂಜಿ. ಒಂದೊಂದು ಟೈಮ್ ರಾಗಿ ಗಂಜಿ ಕೊಡ್ತೀನಿ, ಒಂದೊಂದು ಟೈಮ್ ರವಾ ಗಂಜಿ ಕೊಡ್ತೀನಿ. ಅಂದರೆ 2 ಟೈಮ್ ಏನು ಕೊಡೋಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ಥರ ಕೊಡ್ತೀನಿ. ಒಂದಿನ ರಾಗಿ ಸರಿ ಕೊಟ್ಟರೆ ಒಂದಿನ ರವಾ ಗಂಜಿ ಕೊಡ್ತೀನಿ. ಒಂದೇ ಥರ ಕೊಟ್ಟರೆ ತಿನ್ನೋದಕ್ಕೂ ಬೇಜಾರಾಗುತ್ತೆ, ಮಕ್ಕಳುಗಳಿಗೂ ತಿನ್ನಲ್ಲ ಅಷ್ಟಾಗಿ ಇಷ್ಟಪಟ್ಟು ಅಂದ್ಬಿಟ್ಟು ನಾನು 2 ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೇರೆ ಥರ ಪೌಡರ್ ಮಾಡ್ಕೊತೀನಿ, ಅದನ್ನು ಹಾಕ್ತೀನಿ. ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ. ರವಾ ಗಂಜಿನ ತುಂಬ ಇಷ್ಟಪಟ್ಟು ತಿಂತಾಳೆ. ಇವತ್ತು ರಾಗಿ ಗಂಜಿ ಕೊಡ್ತಿದ್ದೀನಿ. ನೆಕ್ಸ್ಟ್ ಡೇ ರವಾ ಗಂಜಿ ಕೊಟ್ಟಿದ್ದೀನಿ ನಾನು, ಅದನ್ನು ಮಾಡಿ ತೋರಿಸ್ತೀನಿ. ಅದನ್ನು ಮಾಮೂಲಿ ಏನೇ ಮಾಡೋದು. ಇವತ್ತು ರಾಗಿ ಗಂಜಿ ಮಾಡ್ತಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಕುದಿಯೋ ನೀರೊಳಗಡೆ ಮಿಕ್ಸ್ ಮಾಡಿಕೊಂಡು ಒಂದೇ ಸಮಕ್ಕೆ ಕಲಿಸ್ತಾ ಬರಬೇಕು, ಇಲ್ಲ ಗಂಟೋದು ಸಾಧ್ಯತೆ ಇರುತ್ತೆ. ಗಂಟೇನು ಬರಲ್ಲ ಅಂದರೆ ತಲೆ ಹಿಡಿಯುತ್ತೆ, ಬೇಗ ತಲೆ ಹಿಡಿದುಬಿಡುತ್ತೆ ರಾಗಿ ಗಂಜಿ. ಹಾಗಾಗಿ ರಾಗಿ ಗಂಜಿನ ಕೈ ಆಡಿಸ್ತಾ ಇರಬೇಕು. ತಳ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಮಕ್ಕಳಿಗೆಲ್ಲ ತಿನ್ನಿಸೋದಕ್ಕಂತೂ ಆಗೋದೇ ಇಲ್ಲ. ಏಕೆಂದರೆ ಚೆನ್ನಾಗಿ ಸೀದಂಗೆ ಆಗ್ಬಿಡುತ್ತೆ, ಸ್ಮೆಲ್ ಬರುತ್ತೆ ಅದು. ಹಾಗಾಗಿ ಆಗಾಗ ಕೈ ಆಡಿಸ್ಕೊತಾ ಇರಬೇಕು ಮಧ್ಯದಲ್ಲಿ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಯಾವುದೇ ಇಂತಾದ್ರೂ ರಾಗಿ ಗಂಜಿ ಇರ್ಬೋದು. ಊಟದಂತೆಗೆ ನಾನು ಏನಾದ್ರು ಅನ್ನ ತಿಂತಿದ್ದೆ, ಅನ್ನನೂ ಒಂದೊಂದು ಅಗ್ಳನ್ನ ಇದು ಮಾಡಿಕೊಡ್ತೀನಿ, ಸ್ಮ್ಯಾಶ್ ಮಾಡಿಕೊಡ್ತೀನಿ, ಅದನ್ನು ತಿನ್ಕೋತಾಳೆ. ಹಾಗೆ ಬಂದರೆ ಅವ್ಳಿಗೆ ಏನೇ ಹಣ್ಣುಗಳಿರ್ಬೋದು ಇದಿರ್ಬೋದು, ಅದನ್ನ ಏನು ತಿನ್ನಿಸೋದಕ್ಕೆ ನಾನೇನು ಶ್ರಮ ಪಡಬೇಕಾಗಿಲ್ಲ. ಅದು ಖುಷಿಯಿಂದ ತಿಂತಾಳೆ. ಅದೊಂದು ನನಗೆ ತುಂಬ ಖುಷಿಯಾಗುತ್ತೆ ಅವಳು ತಿನ್ನೋದ್ರಿಂದ. ಏಕೆಂದರೆ ಮಕ್ಕಳುಗಳಿಗೆ ಬೇರೆ ಮಕ್ಕಳು ಹಣ್ಣು ಏನಾದರೂ ತಿನ್ನೋದಕ್ಕೆ ಬಿಟ್ಕೊಳ್ಳೋದು ನಾನು ನೋಡಿದ್ದೀನಿ. ಆದರೆ ನನ್ನ ಮಗಳು ಯಾವುದಕ್ಕೂ ಹಠ ಮಾಡಲ್ಲ, ತಿನ್ನೋ ವಿಷಯದಲ್ಲಿ ಸುಮ್ಮನೆ ತಿನ್ಕೋತಾಳೆ. ಕೊಟ್ಟಿದ್ದನ್ನು ಅವಳಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸುಮ್ಮನೆ ತಿನ್ಕೋತಾಳೆ. ನಾನು ಸಪ್ಪೆನೇ ಕೊಡ್ತಿರೋದು, ಅವಳಿಗೆ ಏನೇ ಕೊಟ್ಟರು ಏನು ಉಪ್ಪೇನು ಹಾಕ್ಕೊಡ್ತಿಲ್ಲ, ಸ್ವೀಟ್ ಕೊಟ್ಟಿಲ್ಲ, ಏನೂ ಕೊಡಲ್ಲ ಅವಳಿಗೆ. ಸಪ್ಪೆ ಒಯ್ದೇ ಕೊಡ್ತಾಯಿದ್ದೀನಿ. ಅದು ರಾಗಿ ಗಂಜಿಗೆ ಹಾಲನ್ನೂ ಹಾಕ್ತಿಲ್ಲ ನಾನು, ಹಾಲು ಹಾಕ್ಬಿಟ್ಟು ಮಾಡ್ತಾರೆ ಹೋಗ್ಬಿಟ್ಟು ಗಂಜಿನ. ನಾನು ಮಾಮೂಲಿ ಹಾಗೆ ರಾಗಿ ಗಂಜಿ ಮಾಡಿಕೊಡ್ತಿದ್ದೀನಿ ನನ್ನ ಮಗಳಿಗೆ. ಇವಾಗ ಅವಳಿಗೆ ತಿನ್ನಿಸ್ಕೊಂಡ್ಬರೋಣ. ನೆಕ್ಸ್ಟ್ ಒಂದು ಚಿಕನ್ ಹಾಗೆ ಸಾಂಬಾರಾಗಿತ್ತು. ಸಾಂಬಾರು ಜೊತೆಗೆ ಪೆಪ್ಪರ್ ಮಸಾಲ ಮಾಡೋಣ ಬಿಡು, ಸೈಡ್ ಡಿಶ್ ಆಗುತ್ತೆ ಅಂತ ತಂದಿದ್ರು. ಅದು ಪೆಪ್ಪರ್ ಮಸಾಲ ಮಾಡ್ತಾರೆ ನನ್ನ ಮನೆಯವರೇ ಮಾಡಿಕೊಡ್ತಿದ್ದಾರೆ ಇದನ್ನು. ಹಾಗಾಗಿ ನಮ್ಮ ಮನೆಯವರು ಮಾಡೋದ್ರಿಂದ ನನಗೆ ಖುಷಿ. ಹಾಗೆ ಒಂದು ಕಡಾಯಿ ಇಟ್ಟು ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ತಿದ್ದಾರೆ. ಅವರೇ ಅಡುಗೆ ಮಾಡೋದ್ರಿಂದ ನನಗೆ ಯಾವುದೇ ತೊಂದರೆ ಇಲ್ಲ. ನನಗೆ ಆಲ್ಮೋಸ್ಟ್ ಆಲ್ ಅವರಿದ್ದರೆ ಕೆಲಸನೇ ಇಲ್ಲ ಅನ್ಕೋತೀನಿ.
ಯಾವಾಗಲೂ ಅವರೇ ಮಾಡಿಕೊಡ್ತಾರೆ. ಮನೆ ಹೊಸದಿಂದ ಇರ್ಬೋದು, ಪಾತ್ರೆ ಬಳಿ ಕೊಡೋದ್ರಿಂದ ಇರ್ಬೋದು, ಅವ್ರಿಗೆ ತಿಂಡಿ ಊಟ ಈವನ್ ಅವ್ರು ಮಾಡಿಕೊಡ್ತಾರೆ ನನಗೆ. ಅದು ಒಂದು ನನಗೆ ತುಂಬ ಖುಷಿ. ಇವಾಗ ಒಂದು ಕಡಾಯಿ ಇಟ್ಟು ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ ಹಾಗೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದು ನಂತರ ಈರುಳ್ಳಿ ಹಾಕ್ತಿದ್ದಾರೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗೋದಕ್ಕೆ ಫ್ರೈ ಮಾಡ್ಕೋತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರು ತುಂಬ ನನಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ವಿಷಯದಲ್ಲಿ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅಡುಗೆ ಮಾಡೋದಿರ್ಬೋದು, ಮನೆ ಕೆಲಸ ಮಾಡೋದಿರ್ಬೋದು, ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಯಾಕೆ ಪ್ರತಿಯೊಬ್ಬರು ಗಂಡಂದಿರು ಮಾಡಿಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಗಂಡ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಏನೇ ಇದ್ದಿರ್ಬೋದು, ನನ್ನ ಮಗಳು ನೋಡ್ಕೊಳ್ಳೋದ್ರಲ್ಲಿರ್ಬೋದು, ನನಗೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿರ್ಬೋದು, ಎಲ್ಲನೂ ಹೆಲ್ಪ್ ಮಾಡಿಕೊಡ್ತಾರೆ, ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಬೇರೆ ಗಂಡಂದಿರು ಹೆಂಗೋ ಗೊತ್ತಿಲ್ಲ, ನನ್ನ ಗಂಡ ಮಾತ್ರ ದೇವ್ರಂತೂ ಸಿಕ್ಕಿರೋದ್ರಲ್ಲಿ ಪುಣ್ಯ ಮಾಡಿದ್ದೀನಿ ಅನ್ಕೋತೀನಿ. ಪರವಾಗಿಲ್ಲ ನಮ್ಮ ಮನೆಯವರು. ಹಾಗೆ ನಮ್ಮ ಅಪ್ಪಾಜಿನೂ ಅಷ್ಟೇ ಪರವಾಗಿಲ್ಲ, ಕೆಲಸ ಎಲ್ಲ ಮಾಡಿಕೊಡ್ತದೆ, ಆದರೆ ಅಷ್ಟಾಗಿ ಮಾಡಲ್ಲ. ನಮ್ಮ ಅಮ್ಮಂಗೇನು ಅಷ್ಟು ಹೆಲ್ಪ್ ಮಾಡಲ್ಲ. ನಮ್ಮ ಮನೆಯವರಷ್ಟು ಎಲ್ಲ ಸಣ್ಣ ಪುಟ್ಟದ್ದು ಒಂದು ಸ್ವಲ್ಪ ಮಾಡಿಕೊಡ್ತಾರೆ. ನಮ್ಮ ಅಣ್ಣ ಹೆಲ್ಪ್ ಮಾಡ್ತಾನೆ ಒಂದು ಸ್ವಲ್ಪ, ಪರವಾಗಿಲ್ಲ ಅವನು. ಇವಾಗ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾರೆ ಚೆನ್ನಾಗಿ. ಹಾಗೆ ಬಂದರೆ ಅತ್ತೆ ಮನೇಲೂ ಪರವಾಗಿಲ್ಲ, ಎಲ್ಲ ನಮ್ಮ ಮನೆಯವ್ರ ಅಣ್ಣ ತಮ್ಮ ಎಲ್ಲರೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿಕೊಡ್ತಾರೆ ಅವ್ರ ಹೆಂಡ್ತಿದಿರಿಗೆ. ಆಲ್ಮೋಸ್ಟಲ್ಲಿ ಎಲ್ಲರೂ ಹೆಲ್ಪ್ ಮಾಡೋರು, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆ ಕಡೆಯವರು. ಹಾಗೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಬಂದರೆ ನೆಕ್ಸ್ಟು ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು ಸಪೋರ್ಟಿವ್ ಆಗಿದ್ದಾರೆ ಚೆನ್ನಾಗಿ. ಹಾಗೆ ನೋಡ್ಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಅರಿಶಿಣದ ಪುಡಿ ಹಾಕೋತಿದ್ದಾರೆ ಮನೆಯವರು. ಹಾಗೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚಿಕನ್ ಒಂದು ಮೊದಲೇ ತೊಳೆದಿಟ್ಕೊಂಡಿದ್ವಿ, ತೊಳೆದು 4-5 ಸತಿ ವಾಶ್ ಮಾಡಿಟ್ಕೊಂಡಿದ್ವಿ. ಅಂಗಡಿ ಯಾರು ಎಷ್ಟು ನೀಟಾಗಿ ತೊಳಿತಾರೆ ಅಂತ ನೋಡಿರ್ತೀವಲ್ಲ, ನಾವು ಒಂದು ಮನೆಗೆ ತಂದ ಮೇಲೆ ಒಂದು 4-5 ಸತಿ ವಾಶ್ ಮಾಡಿ ನೀಟಾಗಿ ಇಟ್ಕೋಬೇಕು. ನೀರು ಸೋರಿಸಿ ಇಟ್ಕೊಂಡಿದ್ದು. ಹಾಗಾಗಿ ಅದನ್ನು ಚಿಕನೆಲ್ಲ ಹಾಕ್ಕೊಂಡಿದ್ದಾರೆ. ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು ಈರುಳ್ಳಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾದರೂ ರಸ ಇಟ್ಕೋಬೇಕಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಅದಕ್ಕೆ ಮಿಕ್ಸ್ ಆದ ನಂತರ ಅಲ್ಲೇ ಉಪ್ಪು ಹಾಕೋತೀವಿ. ಉಪ್ಪು ಏಕೆ ಅಂದರೆ ಆಗಲೇ ಹಾಕ್ಕೊಳ್ಳೋದು ಅಂದರೆ ಚಿಕನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡ್ರೆ ಟೇಸ್ಟ್ ಚೆಂದ. ಹಾಗಾಗಿ ಉಪ್ಪು ಖಾರ ಹಿಡೀಲಿ ಅಂದ್ಬಿಟ್ಟು ಉಪ್ಪು ಹಾಕೋತಾ ಇದ್ದೀವಿ. ಚಿಕನಿಗಾಗಲೇ ಚಿಕನ್ ಹಾಕ್ಕೊಂಡಾಗಲೇ ಹಾಕ್ಕೋಬೇಕು ಉಪ್ಪನ್ನ ಹಾಕ್ಕೊಂಡು. ಹಾಗೆ 2 ಲೋಟ ನೀರು ಹಾಕೋತಾ ಇದ್ದೀವಿ. 2 ಲೋಟ ನೀರಿಂದಕ್ಕೆ ಅಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಚಿಕನ್ ಬೇಯೋದಕ್ಕೋಸ್ಕರ 2 ಲೋಟ ನೀರು ಹಾಕೋತಾ ಇದ್ದೀವಿ. ಇದು ಸಪ್ಪೆ ಚಿಕನ್ ನಾವು ಮಾಡಿಕೊಂಡು ಮಾಡ್ಬೋದು, ಪೆಪ್ಪರ್ ಚಿಕನ್ನ. ಅದು ಇದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿತ್ತು, ನಾನೊಂದು ಸತಿ ಮಾಡಿದ್ದೆ, ಹಾಗಾಗಿ ಇದನ್ನು ಮಾಡ್ತಿದ್ದೀನಿ. ಇದು ಚೆನ್ನಾಗಿರುತ್ತೆ, ತಿನ್ನು ನೋಡು, ಫಸ್ಟ್ ಟೈಮ್ ಟೇಸ್ಟ್ ನೋಡು ಹೇಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದು. ಆ ಥರನೂ ಮಾಡಿಕೊಡ್ತಾರೆ ನಿಮಗೆ, ಎಲ್ಲ ಥರದ್ರಲ್ಲೂ ಅಡುಗೆ ಮಾಡಿಕೊಡ್ತಾರೆ. ಎಲ್ಲ ಥರ ನಾನ್ ವೆಜ್ ಅಡುಗೆಗಳಿರ್ಬೋದು, ವೆಜ್ ಅಡುಗೆ ಇರುವುದು ಎಲ್ಲ ಥರನೂ ಮಾಡ್ತಾರೆ ನಮ್ಮ ಹಸ್ಬೆಂಡು. ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ. ಹಾಗಾಗಿ ಈ ಥರ ಮಾಡೋಣ ಇವತ್ತು ಅಂದ್ಬಿಟ್ಟು ಈ ಥರ ಮಾಡಿಕೊಡ್ತಿದ್ದಾರೆ. ಇದು ಬೇರೆ ಥರ ಫೇಶಲ್ಲು, ಇದು ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡು ಅಂತ. ಹಾಗೆ ಸೈಡಲ್ಲಿ ಇದಕ್ಕೆ ಹಾಗೆ ಸೈಡಲ್ಲಿ ನೋಡ್ಬೋದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಇಟ್ಟಿದ್ದಾರೆ, ಗೋಟಿಗೆ ಇಟ್ಟಿದ್ದಾರೆ. ನಮ್ಮ ಮನೇಲಿ ಸಿಂಪಲಾಗೆ ಮಾಡಿದ್ದು, ಗೋಟಿ ಗೊಜ್ಜು ಮಾಡಿದ್ದು ಚೆನ್ನಾಗಿತ್ತು. ಅದು ಚೆನ್ನಾಗಿ ಮಾಡ್ತಾರೆ, ಅದು ಚೆನ್ನಾಗಿತ್ತು. ಇವಾಗ ಪೆಪ್ಪರ್ ಚಿಕನ್ದು ನೀರೆಲ್ಲ ಸೀಕೋತಾ ಇದೆ. ಕೋಳಿ ಎಲ್ಲ ನೀರು ಬಿಟ್ಕೊಂಡಿರ್ತೀವಿ. ನಾವು 2 ಲೋಟ ನೀರು ಹಾಕಿದ್ವಲ್ಲ, ಅದೆಲ್ಲ ಸೀಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಸೀಯೋದಿತ್ತು, ಸೀಕೊಳ್ಳಿ ಅಂದ್ಬಿಟ್ಟು ಇಟ್ಟಿದ್ದೀವಿ. ಹಾಗೆ ಈ ಕಡೆ ಬಂದರೆ ನನ್ನ ಮಗಳು ನಮ್ಮಮ್ಮ ಆಟ ಆಡ್ತಿದ್ದಾರೆ. ನನ್ನ ಮಗಳಿಗೆ ಇವತ್ತು ಒಂದು ಬಾತ್ ಟಬ್ ತಂದು ಕೊಟ್ಟಿದ್ದಾರೆ. ಅದು ಬಾತ್ ಟಬ್ ಅಂದರೆ ವಾಶ್ರೂಮ್ ಟಬ್ ತಂದು ಕೊಟ್ಟಿದ್ದಾರೆ. ನಮ್ಮಮ್ಮ ಆಟ ಆಡಿಸ್ತಿದ್ದಾರೆ ಅವಳನ್ನ. ಅವಳಿಗೇನೋ ಒಂಥರ ಖುಷಿ ಅದ್ರ ಮೇಲೆ ಕೂತಿರೋದು. ಅವಳು ಖುಷಿಯಲ್ಲಿ ಅದು ಕಾರ್ ಮೇಲೆ ಕೂತಿದ್ದೀನಿ, ಕಾರ್ ಒಳಗಡೆ ಕೂತಿದ್ದೀನಿ ಅಂದ್ಬಿಟ್ಟು ಆಟ ಆಡ್ತಿದ್ಲು. ಅದು ಬೂ ಅಂದ್ಕೊಂಡು ಅವಳು ಬೂ ಅನ್ನೋದೇ ಚೆಂದ, ಕಾರ್ ಒಳಗಡೆ ಕೂತ್ಕೊಂಡಾಗ್ಲೂ. ಇವಾಗ ಬಂದರೆ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಹೋಗಿದೆ ಅಂತ ತೋರಿಸ್ತೀನಿ.
ಪೆಪ್ಪರ್ ಮಸಾಲನೂ ಇವಾಗಲೇ ಹಾಕ್ಕೊತಿದ್ದಾರೆ ನಮ್ಮ ಮನೆಯವರು. ಅದು ಕ್ಲಿಪ್ಪಿಂಗ್ ಹೋಗಿದೆ, ಹಾಗಾಗಿ ಅದನ್ನು ಹಾಕೋಕ್ಕಾಗಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇವಾಗ ಹಾಕ್ತಿದ್ದಾರೆ ಲಾಸ್ಟಲ್ಲಿ. ನೋಡ್ಬೋದು ಹೇಗೆ ಸ್ಟೀಪನ್ ಮಾಡ್ಕೊಂಡಿದ್ದೀವಿ ಪೆಪ್ಪರ್ ಮಸಾಲ ಅಂದರೆ ಒಂದು ಸ್ವಲ್ಪ ರೈಸ್ಗೆಲ್ಲ ತಿನ್ನೋದಕ್ಕೆ ಬೇಕು ಅಂದ್ಬಿಟ್ಟು. ಹಾಗೆ ಗೋಟಿನೂ ಸೈಡಲ್ಲಿ ನೋಡ್ಬೋದು, ಗೋಟಿ ಮಾಡ್ಕೊಂಡು ತಿಂತಿದ್ದೀವಿ. ತುಂಬ ಹಾಗೆ ನೋಡ್ಬೋದು ಹೇಗೆ ಬಂದೈತೆ ಅಂತ. ತುಂಬ ಚೆನ್ನಾಗಿ ಬಂದೈತೆ ಪೆಪ್ಪರ್ ಮಸಾಲ.